ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ಇವತ್ತು ನಾನು ನಿಮಗೆ ಓವರ್ ನೈಟ್ ಸೋಕ್ಡ್ ಓಟ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಓಟ್ಸಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ಓವರ್ ನೈಟ್ ನಾವು ಸೋಕ್ ಮಾಡಿ ಬೆಳಿಗ್ಗೆ ಹೇಗೆ ಇದನ್ನು ಬ್ರೇಕ್ಫಾಸ್ಟ್ ಥರ ಕನ್ಸ್ಯೂಮ್ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲು ನಾನಿಲ್ಲಿ ಇಬ್ಬರಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಕ್ವಾಕರ್ ಓಟ್ಸ್ ತೊಗೊಂಡಿದ್ದೀನಿ. ನಾನು ಯಾವುದೇ ಬ್ರ್ಯಾಂಡ್ ಹೇಳ್ತಾ ಇಲ್ಲ, ನಿಮ್ಗೆ ಯಾವ್ದು ಇಷ್ಟನೋ ಆ ಓಟ್ಸ್ ತೊಗೊಳ್ಳಿ. ನಾನಿಲ್ಲಿ ಒಂದೊಂದು ಬೌಲ್ಗೆ 4 ಟೇಬಲ್ ಸ್ಪೂನಷ್ಟು ಓಟ್ಸ್ ಹಾಕೋತೀನಿ. ಇದು ಓಟ್ಸು ನೀವು ಜಾಸ್ತಿ ಹಾಕ್ಕೊಂಡಷ್ಟು ಏನು ಪ್ರಾಬ್ಲಮ್ ಏನಾಗಲ್ಲ. ಬಟ್ ಏನಂತಂದರೆ ಈ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅಂಥವ್ರಿಗೆ ಓಟ್ಸ್ನ ಕಡಿಮೆ ತಿಂದ್ರೇ ಒಳ್ಳೆಯದು. ಅಂದರೆ ನಾವು ಬೆಳಗ್ಗೆ ಹೊತ್ತು ಏನು ಬ್ರೇಕ್ಫಾಸ್ಟ್ನ ಇಂಟೇಕ್ ಮಾಡ್ತೀವೋ ಅದು ನಾವು ತಿನ್ನೋ ಪ್ರಮಾಣ ಕಡಿಮೆ ಇರಬೇಕು ಅಂತ ಹೇಳ್ತಾರಲ್ವಾ. ಸೊ ಆದ್ದರಿಂದ ನಾನಿಲ್ಲಿ ಮೊದಲನೇದಾಗಿ 2 ಬೌಲ್ಗೂ 4 ಟೇಬಲ್ ಸ್ಪೂನಷ್ಟು ಓಟ್ಸ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ 5 ಸ್ಪೂನ್ ಯೂಸ್ ಮಾಡೋದು. ತುಂಬ ಜಾಸ್ತಿ ಆಗೋದ್ರೆ ಇದರಿಂದ ನಮಗೇನು ಬೆನಿಫಿಟ್ ಇಲ್ಲ. ತುಂಬ ಜಾಸ್ತಿ ತಿಂದರೆ ಏನು ವೆಯ್ಟ್ ರಿಡ್ಯೂಸ್ ಆಗೋಲ್ಲ. ನಾವು ಅದರಿಂದ ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಮತ್ತು ಇದಕ್ಕೆ ನಾನು ಪಂಪ್ಕಿನ್ ಸೀಡ್ಸ್ ಮತ್ತು ವಾಟರ್ ಮೆಲನ್ ಸೀಡ್ಸ್ 2 ತೊಗೊಂಡಿದ್ದೀನಿ. ಅಂದರೆ ಕುಂಬಳಕಾಯಿ ಬೀಜ ಮತ್ತು ಕಲ್ಲಂಗಡಿ ಹಣ್ಣು ಬೀಜ 2 ತೊಗೊಂಡಿದ್ದೀನಿ. ನೀವು ಇದಕ್ಕೆ ಬೇರೆ ಯಾವುದಾದ್ರು ತೊಗೋಬೋದು. ಸನ್ಫ್ಲವರ್ ಸೀಡ್ಸ್ ಕೂಡ ಆ್ಯಡ್ ಮಾಡ್ಬೋದು. ನಾನಿವತ್ತು ಇದು 2 ತೊಗೊಂಡಿದ್ದೀನಿ. 2 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಆದರೆ ಬೇರೆ ನಾವೇನು ಈಗ ಒಬ್ಬೊಬ್ಬರು ಪ್ರೋಟೀನ್ ಬ್ಯಾಲೆನ್ಸ್ ಡಯಟ್ ಮಾಡ್ತಾ ಇರ್ತಾರಲ್ಲ ಅಂಥವ್ರು ಬೇರೆ ಪ್ರೋಟೀನ್ಸ್ನ ಇಂಟೇಕ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ 2ಕ್ಕೂ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಈಗ 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ ಹಾಕೋತಾ ಇದ್ದೀನಿ. ಸಬ್ಜಾ ಸೀಡ್ಸು ಕೂಡ ಅಷ್ಟೇ ನಮಗೆ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ. ಅದನ್ನು ಏನು ಅಂತ ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾನು 1 ಟೇಬಲ್ ಸ್ಪೂನಷ್ಟು ಫ್ಲ್ಯಾಕ್ ಸೀಡ್ನ ಹಾಕೋತಾ ಇದ್ದೀನಿ. ಅಂದರೆ ಅಗಸೆ ಬೀಜ. ಈ ಅಗಸೆ ಬೀಜದಲ್ಲಷ್ಟೇ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಇದು ನಮ್ಮ ಕೂದಲಿಗೆ ಮತ್ತು ಮೇಯ್ನಾಗಿ ಇದು ನಮ್ಮ BP ಯಾರಿಗೆಲ್ಲ ಇರ್ತದೆ ಅದು ಕಂಟ್ರೋಲ್ ತುಂಬ ಮಾಡುತ್ತೆ. ಆದ್ದರಿಂದ ಇದನ್ನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. 2 ಅಷ್ಟೇ, 2 ಕಡೆಗೂ 2 ಬೌಲ್ಗೂ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈ ಓಟ್ಸಲ್ಲಿ ನಮಗೆ ರಿಚ್ಚಾಗಿ ಎನರ್ಜಿ ಸೋರ್ಸ್ ಇರುತ್ತೆ ಸ್ನೇಹಿತರೆ. ಮತ್ತು ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ಅವರು ಬೆಸ್ಟ್ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಇದು ಬೇಗ ಆಗುತ್ತೆ. ಮತ್ತು ಏನು ಬೆಳಗ್ಗೆ ಎದ್ದು ಏನು ನಾಷ್ಟ ಮಾಡಬೇಕಪ್ಪ ಅನ್ನೋಷ್ಟು ಯೋಚನೆ ಮಾಡೋದಿರಲ್ಲ. ಮತ್ತು ಇದಕ್ಕೆ ಯಾವುದೇ ರೀತಿ ನಾನು ಹಾಲನ್ನ ಯೂಸ್ ಮಾಡ್ತಾಯಿಲ್ಲ. ನಾನು ಇಲ್ಲಿ ನೀವು ಬೇಕಾದರೆ ಸ್ಲಿಮ್ ಮಿಲ್ಕ್ ಇದ್ದರೆ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಆಲ್ಮಂಡ್ ಮಿಲ್ಕು, ಕೊಕೊನಟ್ ಮಿಲ್ಕು ಯಾವುದಾದ್ರೂ ಯೂಸ್ ಮಾಡ್ಬೋದು. ಯೂಸ್ ಮಾಡೋರಿದ್ದರೆ ನಿಮ್ಗೆ ಅದು ಟೇಸ್ಟ್ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಯೂಸ್ ಮಾಡಿ. ನಾನು ಹಾಕ್ಕೊಂಡಿಲ್ಲ ಯಾವುದೇ ಮಿಲ್ಕ್, ನಾನು ಯಾವುದು ಆ್ಯಡ್ ಮಾಡಿಲ್ಲ. ಇಲ್ಲಿ ನಾನಿಲ್ಲಿ ಖರ್ಜೂರ ತೋರಿಸ್ತಾ ಇದ್ದೀನಲ್ಲ, ಇದು ಟೇಸ್ಟ್ಗೋಸ್ಕರ. ಅಂದರೆ ಸ್ವೀಟ್ ಪ್ಲಸ್ ಟೇಸ್ಟ್ ಎರಡೂ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಜೇನುತುಪ್ಪನಾದರೂ ಹಾಕ್ಕೋಬೋದು. ಜೇನುತುಪ್ಪ ಬೇಡ ಅನ್ನೋರು ಇದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3 ಖರ್ಜೂರನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಜೊತೆಗೆ ಈಗ ಇದಕ್ಕೆ ನಾನು ಇಲ್ಲಿ ಸೇರಿಸ್ತಾ ಇರೋದು ಮೊಸರು ಸ್ನೇಹಿತರೆ. ಇದರಲ್ಲಿ ಪ್ರೋಬಯೋಟಿಕ್ಸ್ ತುಂಬ ಇರುತ್ತೆ. ಇದು ನಮ್ಮ ಗಟ್ ಹೆಲ್ತ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಆದ್ದರಿಂದ ನಾನು 2ಕ್ಕೂ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಮೊಸರು ಸೇರಿಸ್ಕೊತಾ ಇದ್ದೀನಿ. ಮೊಸರು ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀವು ಅದೇ ಹೇಳಿದ್ನಲ್ಲ ನಾನು ಆಗಲೇ, ಬೇಕಾದರೆ ನೀವು ಹಾಲನ್ನ ಹಾಕ್ಕೋಬೋದು. ಇವಾಗ ಫ್ಯಾಟ್ ಮಿಲ್ಕ್ ಹಾಕ್ಕೋಬೇಡಿ ಯಾವುದೇ ಆಗಲಿ. ಈ ನಾವೇನಂದ್ರೆ ಈ ಹಸುವಿನ ಹಾಲೆಲ್ಲ ಹಾಕೋತೀವಲ್ಲ ಅದೆಲ್ಲ. ನಿಮ್ಗೇನಾದರೂ ಮನೇಲಿ ಮಾಮೂಲಿ ನಾವು ಪಾಕೆಟ್ ಹಾಲು ತರ್ತೀವಲ್ಲ ಅದಿತ್ತು ಅಂತಂದರೆ 1 ಲೋಟ ಹಾಲಿಗೆ 2 ಲೋಟ ನೀರು ಒಯ್ಕೊಂಡಾಗ ಅದು ಸ್ಲಿಮ್ ಮಿಲ್ಕ್ ಆಗುತ್ತೆ. ಅಂದರೆ ತೆಳ್ಳಗಿರುತ್ತೆ ಹಾಲು. ಆ ಥರದನ್ನ ಬೇಕಾದ್ರೆ 1 ಲೋಟ ಯೂಸ್ ಮಾಡ್ಕೊಳ್ಳಿ. ಇದನ್ನು ನೆನೆಸೋಕ್ಕೋಸ್ಕರ ಅಷ್ಟೇ, ತುಂಬ ಜಾಸ್ತಿ ಹಾಕೋಬೇಡಿ. ಇಲ್ಲ ನಮಗೆ ಹಾಲು ಏನೂ ಇಲ್ಲ, ಸ್ಮೆಲ್ಲೆಲ್ಲ ನಮಗೇನು ಆ ಥರ ಆಗುತ್ತೆ ಅನ್ನೋರು ಬೇಕಾದ್ರೆ ಹಾಲನ್ನ ಹಾಕ್ಕೊಳ್ಳಿ. ನನಗೆ ಹಾಲು ಹಾಕ್ಕೊಂಡು ತಿನ್ನೋದು ಇಷ್ಟ ಇಲ್ಲ, ಅದಕ್ಕೋಸ್ಕರ ಬರೀ ಮೊಸರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ನೀರು ಮಿಕ್ಸ್ ಮಾಡಿ ಇಟ್ಕೊತೀನಿ. ನೀವು ಆಲ್ಮಂಡ್ ಮಿಲ್ಕು ಇಲ್ಲ ಅಂತಂದರೆ ಬೇರೆ ಯಾವ್ದಾದ್ರು ಹಾಲು ಮಿಕ್ಸ್ ಮಾಡ್ಕೊಳ್ಳೋದ್ರೆ ಕೊಕೊನಟ್ ಮಿಲ್ಕು ಅಷ್ಟೇ ಸ್ನೇಹಿತರೆ, ತುಂಬ ಒಳ್ಳೆಯದು ಹೆಲ್ತ್ಗೆ. ಕೊಕೊನಟ್ ಮಿಲ್ಕ್ ಅಂದರೆ ಏನಂದರೆ ತೆಂಗಿನಕಾಯಿ ಹಾಲು. ನೀವು ತೆಂಗಿನಕಾಯಿನ ರುಬ್ಬಿ ಅದನ್ನು ಹಿಂಡಿ ಅದರಲ್ಲಿ ಹಾಲು ಬರುತ್ತಲ್ಲ ಆ ಹಾಲನ್ನ ಹಾಕ್ಕೊಳ್ಳೋದು. ಅದು ಅಷ್ಟೇ ಹೆಲ್ತ್ಗೆ ತುಂಬ ಒಳ್ಳೆಯದು. ಅದನ್ನು ಬೇಕಾದ್ರೆ 2-3 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ನಾನು ಏನೂ ಹಾಕ್ಕೊಂಡಿಲ್ಲ, ಜಸ್ಟ್ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಬರೀ ನೀರೇ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಂಡು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಓವರ್ ನೈಟು ಫ್ರಿಜ್ಜಲ್ಲಿ ಇಡಬೇಕು. ಓವರ್ ನೈಟ್ ಇಡೋದ್ರಿಂದ ಬೆಳಗ್ಗೆ ತಿನ್ನೋಕ್ಕೆ ನಮಗೆ ಚೆನ್ನಾಗಿರುತ್ತೆ. ನೀಟಾಗಿ ಅರಳಿರುತ್ತೆ ಅಂತಾರಲ್ಲ, ಮೀನ್ಸ್ ಚೆನ್ನಾಗಿ ಸೋಕಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದನ್ನು. ಮತ್ತು ಈ ಓಟ್ಸ್ ತಿನ್ನೋದ್ರಿಂದ ನಮಗೆ ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ. ಅಂದರೆ ಈ ಯಾರಿಗೆಲ್ಲ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇರುತ್ತೋ ಅವ್ರಿಗೆ ನಾನು ಇದರಲ್ಲಿ ಹಾಕಿರೋ ಐಟಮ್ಸ್ ಇದೆಯಲ್ಲ ಅದರಿಂದ ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ.
ಫ್ಲ್ಯಾಕ್ಸ್ ಸೀಡ್ಸು ತುಂಬ ಒಳ್ಳೆಯದು ಹೆಲ್ತ್ಗೆ, ಅದರಿಂದ ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ. ಈಗ ನೋಡಿ, ಈಗ ನಾನು ಇದು ಓವರ್ ನೈಟ್ ಸೋಕ್ ಮಾಡಿದೆ. ಈಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸ್ವಲ್ಪ ಇದ್ದಿದ್ದು ಬೆಳಗ್ಗೆ ಆಗೋಷ್ಟೊತ್ತಿಗೆ ಎಷ್ಟು ಆಗಿದೆ ಇದು ಅಂತ ಹೇಳ್ಬಿಟ್ಟು. ಚೆನ್ನಾಗಿ ನೀರಲ್ಲಿ ನೆಂದು ಜಾಸ್ತಿ ಆಗಿದೆ. ಇದಕ್ಕೆ ಈಗ ನಿಮ್ಮ ಫೇವ್ರೆಟ್ ಫ್ರೂಟ್ಸ್ ಯಾವುದ್ಯಾವುದಿದೆಯೋ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಇಷ್ಟೇ ತಿನ್ನಬೇಕು ಅಂತೇನಿಲ್ಲ. ಓಟ್ಸ್ ಮಾತ್ರ ಇಷ್ಟು ಹಾಕ್ಕೊಳ್ಳಿ. ನಾನು ಏನೇನು ನಿಮಗೆ ತೋರಿಸಿದ್ನೋ ಫ್ಲ್ಯಾಕ್ಸ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ ಎಲ್ಲ ಹೇಳಿದ್ನಲ್ಲ, ಅದನ್ನೆಲ್ಲ ಕಮ್ಮಿ ಹಾಕ್ಕೊಂಡು ಫ್ರೂಟ್ಸ್ ಬೇಕಾದರೆ ಎಷ್ಟಾದರೂ ಹಾಕ್ಕೊಳ್ಳಿ. ಒಂದು ಬೌಲು, ಈ ಬೌಲ್ ನಿಮ್ಗೇನು ಕಾಣ್ತೀವಿ ಅದು ತುಂಬ ಬೇಕಾದ್ರೆ ಫ್ರೂಟ್ಸ್ ಹಾಕ್ಕೊಂಡು ತಿನ್ನಿ. ನಿಮ್ಮ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ನಮ್ಮ ಹೆಲ್ತ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ಯಾವುದೇ ಮಸಾಲೆ ಇಲ್ಲದೆ ಏನೂ ಇಲ್ಲದೆ ಈ ಥರ ಓಟ್ಸ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಇದಕ್ಕೆ ಆ್ಯಪಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವೆಲ್ಲ ಫ್ರೂಟ್ಸ್ ಇಷ್ಟ ಇದೆಯೋ ಆ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಕನ್ಸ್ಯೂಮ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರೆ ಅವರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಧನ್ಯವಾದಗಳು ಸ್ನೇಹಿತರೆ.